ಭೂತಯ್ಯನ ಮಗ ಅಯ್ಯು, ಸಾಹಸ ಸಿಂಹ, ಅಭಿನಯ ಭಾರ್ಗವ, ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಚಿತ್ರ ಭೂತಯ್ಯನ ಮಗ ಅಯ್ಯು. ಭೂತಯ್ಯನ ಮಗ ಅಯ್ಯು ಫೆಬ್ರವರಿ 2, 1974ರಂದು ಬಿಡುಗಡೆಯಾದ ಈ ಚಿತ್ರಕ್ಕೆ ಲೆಜೆಂಡರಿ ಡೈರೆಕ್ಟರ್ ಆದ ಸಿದ್ದಲಿಂಗಯ್ಯನವರ ನಿರ್ದೇಶನವಿದೆ. ಈ ಚಿತ್ರವು ತನ್ನ ಗೋಲ್ಡನ್ ಜುಬಿಲಿಯನ್ನು ಆಚರಿಸಿಕೊಳ್ಳುತ್ತಿದೆ. ಅಂದರೆ ಈ ಚಿತ್ರವು ಬಿಡುಗಡೆಯಾಗಿ ಇಂದಿಗೆ 50 ವರ್ಷಗಳು ಕಳೆದಿವೆ. 50 ವರ್ಷಗಳು ಕಳೆದರೂ ಈ ಚಿತ್ರದ ಕಥೆಯ ಫ್ರೆಶ್ನೆಸ್ ಹಾಗೆಯೇ ಉಳಿದಿದೆ. ಈ ಚಿತ್ರವು ಸಂಪೂರ್ಣವಾಗಿ ಹೊರಾಂಗಣದಲ್ಲಿ ಚಿತ್ರೀಕರಣಗೊಂಡ ಕನ್ನಡದ ಮೊಟ್ಟ ಮೊದಲ ಈಸ್ಟ್ಮನ್ ಕಲರ್ ಚಿತ್ರವಾಗಿದೆ. ಈ ಚಿತ್ರವು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ವೈಯಾರಿ ಕಾದಂಬರಿಯಲ್ಲಿನ ಭೂತಯ್ಯನ ಮಗ ಅಯ್ಯು ಎಂಬ ಸಣ್ಣ ಕಥೆ ಆಧಾರಿತ ಚಿತ್ರವಾಗಿದೆ. ಈ ಸಿನಿಮಾದ ಕಥೆಯು ಕೇವಲ 12 ಪುಟಗಳ ಸಣ್ಣ ಕಥೆಯಾಗಿತ್ತು. ನಿರ್ದೇಶಕರಾದ ಸಿದ್ದಲಿಂಗಯ್ಯನವರಿಗೆ ಈ ಕಥೆಯು ತುಂಬ ಇನ್ಸ್ಪೈರ್ ಮಾಡುತ್ತೆ. ಸಿದ್ದಲಿಂಗಯ್ಯನವರು ಈ ಕಥೆಯ ಸಾಮರ್ಥ್ಯವನ್ನು ಅರಿತು, ಅಂದರೆ ಪೊಟೆನ್ಷಿಯಲ್ ಅನ್ನು ಕಂಡು ಅದನ್ನು ಚಲನಚಿತ್ರಕ್ಕೆ ಅಳವಡಿಸಲು ಬಯಸುತ್ತಾರೆ. ಅದರಂತೆ ಕತೆ ಹಕ್ಕುಗಳನ್ನು ಖರೀದಿಸಲು ನಿರ್ಮಾಪಕರಾದ SP ವರದಪ್ಪ ಅವರೊಂದಿಗೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮನೆಗೆ ಹೋಗುತ್ತಾರೆ. ಈ ಕಥೆಯನ್ನು ಸಿನಿಮಾ ಮಾಡುವ ಪ್ರಸ್ತಾವನೆಯನ್ನು ಮುಂದಿಟ್ಟಾಗ ಲೇಖಕರು ಕೇವಲ 12 ಪುಟಗಳ ಸಣ್ಣ ಕಥೆಯನ್ನು ಸಿನಿಮಾ ಮಾಡಲು ಸಾಧ್ಯವೇ ಇಲ್ಲ ಎಂದು ಹೇಳಿ ಕತೆ ಕೊಡಲು ನಿರಾಕರಿಸುತ್ತಾರೆ. ಆದರೂ ಛಲಬಿಡದ ತ್ರಿವಿಕ್ರಮನಂತೆ ಮತ್ತೊಮ್ಮೆ ಲೇಖಕರ ಮನೆಗೆ ಭೇಟಿ ಕೊಟ್ಟು ಅಂತಿಮವಾಗಿ ಅವರನ್ನು ಒಪ್ಪಿಸಿ ಕಥೆಯನ್ನು ತೆಗೆದುಕೊಂಡು ಬರುತ್ತಾರೆ. ಸ್ವತಃ ಸಿದ್ದಲಿಂಗಯ್ಯನವರೇ ಕತೆಗೆ ಸ್ವಲ್ಪ ಸೀನ್ಗಳನ್ನು ಸೇರಿಸಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳನ್ನು ಸೇರಿಸಿ ಚಿತ್ರಕಥೆಯನ್ನು ರೆಡಿ ಮಾಡಿ ತಮ್ಮ ಬಹುಕಾಲದ ಗೆಳೆಯರಾದ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ಸಂಭಾಷಣೆ ಬರೆಯುವಂತೆ ಹೇಳುತ್ತಾರೆ. ಈ ಚಿತ್ರದ ಆರಂಭಕ್ಕೆ ಮೊದಲಿನಿಂದಲೂ ಸಿದ್ದಲಿಂಗಯ್ಯನವರು ಈ ಚಿತ್ರಕ್ಕೆ ಯಾವುದೇ ದೊಡ್ಡ ಸ್ಟಾರ್ ನಟರನ್ನು ಸೇರಿಸಿಕೊಳ್ಳದಿರಲು ನಿರ್ಧರಿಸಿದ್ದರು. ಏಕೆಂದರೆ ಇವರ ಹಿಂದಿನ ಚಿತ್ರಗಳಾದ ಬಂಗಾರದ ಮನುಷ್ಯ ಹಾಗೂ ದೂರದ ಬೆಟ್ಟ ಚಿತ್ರಗಳ ಯಶಸ್ಸಿಗೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ ಎಂದರು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಆದ್ದರಿಂದ ಯಾವುದೇ ಸ್ಟಾರ್ ವ್ಯಾಲ್ಯೂ ಇಲ್ಲದೆ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಅವರು ಬಯಸಿದ್ದರು. ಆದ್ದರಿಂದ ಆಗಿನ ಕಾಲದಲ್ಲಿ ಜನಪ್ರಿಯ ರಂಗಭೂಮಿ ಕಲಾವಿದರಾಗಿದ್ದ ಲೋಕೇಶ್ ಅವರನ್ನು ಅಯ್ಯು ಪಾತ್ರಕ್ಕೆ ಹಾಗೂ ಆಗ ತಾನೇ ನಾಗರಹಾವು ಹಾಗೂ ಗಂಧದ ಗುಡಿ ಚಿತ್ರಗಳ ಯಶಸ್ಸಿನಿಂದ ಅಪ್ಕಮಿಂಗ್ ಸ್ಟಾರ್ ಆಗಿ ಹೊರಹೊಮ್ಮುತ್ತಿದ್ದ ದ ಆಂಗ್ರಿ ಯಂಗ್ ಮ್ಯಾನ್ ವಿಷ್ಣುವರ್ಧನ್ ರವರನ್ನು ಗುಳ್ಳನ ಪಾತ್ರಕ್ಕೆ ಹಾಗೂ MP ಶಂಕರ್ ರವರನ್ನು ಭೂತಯ್ಯನ ಪಾತ್ರಕ್ಕೆ ಕರೆತಂದರು. ಈ ಚಿತ್ರವನ್ನು ಚಿಕ್ಕಮಗಳೂರಿನ ಸಮೀಪದ ಕಳಸಾಪುರ, ಧರ್ಮಸ್ಥಳ ಹಾಗೂ ತಲಕಾಡುಗಳಲ್ಲಿ ಚಿತ್ರೀಕರಿಸಲಾಗಿದೆ. ಅದೂ ಅಲ್ಲದೆ ಸಿದ್ದಲಿಂಗಯ್ಯನವರಿಗೆ ಈ ಸ್ಥಳದ ಮೇಲೆ ವಿಶೇಷವಾದ ನಂಟಿದೆ. ಕಾರಣ ಇವರದೇ ನಿರ್ದೇಶನದ ಬೆಂಚ್ ಮಾರ್ಕ್ ಸಿನಿಮಾವಾದ ಬಂಗಾರದ ಮನುಷ್ಯ ಚಿತ್ರವು ಇದೇ ಲೊಕೇಶನ್ನಲ್ಲಿ ಭಾಗಶಃ ಚಿತ್ರೀಕರಣಗೊಂಡಿತ್ತು. ಈ ಸಿನಿಮಾದ 20 ನಿಮಿಷಗಳ ಕ್ಲೈಮ್ಯಾಕ್ಸ್ ದೃಶ್ಯವು ಆ ಕಾದಂಬರಿಯ ಕೇವಲ ಒಂದು ಪ್ಯಾರಾಗ್ರಾಫ್ನ ರೂಪಾಂತರವಾಗಿದೆ. ಈ ಕ್ಲೈಮ್ಯಾಕ್ಸ್ ದೃಶ್ಯವನ್ನು ಕಳಸಾಪುರ, ಮಾದರಾಯನಕಟ್ಟೆ ಹಾಗೂ ಶಿವನಸಮುದ್ರ ಜಲಪಾತದಲ್ಲಿ ಸುಮಾರು 20 ದಿನಗಳ ಕಾಲ ಚಿತ್ರೀಕರಿಸಲಾಗಿದೆ. ಈ ಕ್ಲೈಮ್ಯಾಕ್ಸ್ನ ಆರಂಭದಲ್ಲಿ ಮನೆಯೊಳಗೆ ನೀರು ಬರುವಂತೆ ಟ್ಯಾಂಕ್ ಅನ್ನು ನಿರ್ಮಿಸಲಾಗಿತ್ತು. ಆದರೆ ಚಿತ್ರೀಕರಿಸಲು ಕ್ಯಾಮೆರಾ ಆನ್ ಆಗುತ್ತಿದ್ದಂತೆ ಅದು ಒಡೆದು ಹೋಗುತ್ತಿದೆ. ನಿರ್ದೇಶಕರಾದ ಸಿದ್ದಲಿಂಗಯ್ಯನವರು ಮತ್ತೆ ಅದನ್ನು ಪುನರ್ ನಿರ್ಮಾಣ ಮಾಡಿಸಿ ಆ ದೃಶ್ಯವನ್ನು ಮತ್ತೆ ಚಿತ್ರೀಕರಿಸಿದರಂತೆ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ದೊಡ್ಡ ಮಳೆ ಬಂದು ಡ್ಯಾಮ್ ಹೊಡೆದು ಹೋಗಿ ಅಯ್ಯೂರವರ ಮನೆ ಮುಳುಗಿ ಹೋಗುವಾಗ ಅವರ ಹೆಂಡತಿ ಮತ್ತು ಮಕ್ಕಳನ್ನು ಕಾಪಾಡಲು ಆ ಸಿನಿಮಾದ ನಾಯಕ ಗುಳ್ಳ ಬರುತ್ತಾನೆ. ಈ ದೃಶ್ಯವು ಆ ಚಿತ್ರದ ಹೈಲೈಟ್ಗಳಲ್ಲೊಂದಾಗಿದೆ. ಅಷ್ಟೇ ಅಲ್ಲದೆ ಈ ಚಿತ್ರದ ಮತ್ತೊಂದು ದೃಶ್ಯದಲ್ಲಿ ಗ್ರಾಮಸ್ಥರೆಲ್ಲರೂ ಲೋಕೇಶ್ ರವರ ಅಂದರೆ ಅಯ್ಯೂರವರ ಮನೆಗೆ ಬೆಂಕಿ ಹಚ್ಚುವ ದೃಶ್ಯದಲ್ಲಿ ಸಾಹಸ ನಿರ್ದೇಶಕ ಶಿವಯ್ಯನವರು ಫೈರ್ ಇಂಜಿನ್ ಅನ್ನು ಮುನ್ನೆಚ್ಚರಿಕೆಯಾಗಿ ತರಿಸಿದ್ದರಂತೆ. ಮತ್ತೆ ಒದ್ದೆಯಾದ ಗೋಣಿ ಬಟ್ಟೆಗಳನ್ನು ಸಹ ತರಿಸಿದ್ದರಂತೆ. ಅಷ್ಟೇ ಅಲ್ಲದೆ ಸುಮಾರು ಡ್ರಮ್ಗಳಲ್ಲಿ ನೀರನ್ನು ಶೇಖರಿಸಿಡಲಾಗಿತ್ತು ಎಂದು ಹೇಳಿದ್ದಾರೆ. ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಚಿತ್ರೀಕರಿಸಿ ಚಿತ್ರ ಬಿಡುಗಡೆಯಾದ ಮೇಲೆ ನಡೆದದ್ದು ಇತಿಹಾಸ. ಬಿಡುಗಡೆಯಾದ ಎಲ್ಲಾ ಥಿಯೇಟರ್ನಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣುತ್ತದೆ. ಮಾತ್ರವಲ್ಲದೆ ಸಿನಿಮಾ ನೋಡಿಕೊಂಡು ಹೊರಬರುವ ಪ್ರೇಕ್ಷಕನಿಗೆ ಆ ಸಿನಿಮಾ ತುಂಬಾ ಇಷ್ಟವಾಗುತ್ತದೆ. ಕಾರಣ ಇದುವರೆಗೂ ನೋಡದೇ ಇರುವ ಕಥೆಯನ್ನು ತೆರೆಯ ಮೇಲೆ ನೋಡುವಾಗ ಚಿತ್ರದ ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಪಾತ್ರ ಪರಿಚಯ, ಸಿನಿಮಾದ ಶಾರ್ಟ್ಸ್ ಮತ್ತು ಕ್ಲೈಮ್ಯಾಕ್ಸ್ ಇವೆಲ್ಲವೂ ಆಡಿಯನ್ಸ್ ಅನ್ನು ಅಟ್ರಾಕ್ಟ್ ಮಾಡುತ್ತೆ. ರಿಪೀಟೆಡ್ ಆಡಿಯನ್ಸ್ ಬರುತ್ತಾರೆ. ಈ ಚಿತ್ರದಲ್ಲಿ ಎಲ್ಲರೂ ಅವರವರ ಪಾತ್ರವನ್ನು ಅಷ್ಟು ಅದ್ಭುತವಾಗಿ ಮಾಡಿರುತ್ತಾರೆ. ಅದರಲ್ಲೂ ಲೋಕೇಶ್ ಮತ್ತು MP ಶಂಕರ್ ಅವರು ಆ ಸಿನಿಮಾಕ್ಕೆ ತುಂಬಾ ಮುಖ್ಯವಾದ ಪಾತ್ರವಾಗಿರುತ್ತದೆ. ಅದರಲ್ಲೂ ಲೋಕೇಶ್ ಅವರ ಪಾತ್ರವಂತೂ ಎಕ್ಸ್ಟ್ರಾರ್ಡನರಿ ಆಗಿದ್ದು ಆ ಪಾತ್ರಕ್ಕೆ ತಕ್ಕ ಹಾಗೆ ಅವರು ಕೊಟ್ಟಿರೋ ಪರ್ಫಾರ್ಮೆನ್ಸ್ ಅಂತೂ ಆ ಸಿನಿಮಾಗೆ ಇನ್ನೊಂದು ತೂಕ ಎನ್ನಬಹುದು.
ಫೈನಲಿ ಸಿನಿಮಾದ ಹೀರೋ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಗುಳ್ಳನ ಪಾತ್ರದಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಒಂದೊಂದು ಸೀನ್ನಲ್ಲೂ, ಅಂದರೆ ನಾಗರಾಹು ಚಿತ್ರದಲ್ಲಿ ನಾವು ರಾಮಾಚಾರಿ ಪಾತ್ರವನ್ನು ಯಾವ ರೀತಿ ಮೆಚ್ಚಿಕೊಳ್ಳುತ್ತೇವೋ ಅಷ್ಟೇ ತೂಕವಾದ ಪಾತ್ರ ಗುಳ್ಳನದು. ಅವರು ಚಿತ್ರದಲ್ಲಿ ಫಾಸ್ಟ್ ಆಗಿ ನಡೆಯುವುದು, ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್, ಕೋಪದಲ್ಲಿ ಅವರು ಕೊಡೋ ಲುಕ್ ಇವೆಲ್ಲವನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೀನ್ ಒಂದರಿಂದ ಹಿಡಿದು ಚಿತ್ರದ ಹಿಂಡುವರೆಗೂ ಆ ಪಾತ್ರ ಏನೆಲ್ಲ ಡಿಮ್ಯಾಂಡ್ ಮಾಡುತ್ತೋ ಅದನ್ನೆಲ್ಲವನ್ನು ತನ್ನ ಬಾಡಿ ಲ್ಯಾಂಗ್ವೇಜ್ ಹಾಗೂ ಎಕ್ಸ್ಪ್ರೆಷನ್ಸ್ ಮೂಲಕ ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ. 2017ರಲ್ಲಿ ಯೂನಿವರ್ಸಲ್ ಹೀರೋ ಎಂದೇ ಖ್ಯಾತರಾದ ಕಮಲ್ ಹಾಸನ್ ರವರು ಫಂಕ್ಷನ್ ಒಂದರಲ್ಲಿ ಮಾತನಾಡುತ್ತಾ ಹೇಳುತ್ತಾರೆ, 60-70ರ ದಶಕದಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡೋಕೆ ಅಂತ ಚೆನ್ನೈಯಿಂದ ಬೆಂಗಳೂರಿಗೆ ಬಸ್ನಲ್ಲಿ ಬರ್ತಾ ಇದ್ದೆ. ಆ ಥರದ ಸಿನಿಮಾಗಳಲ್ಲಿ ಭೂತಯ್ಯನ ಮಗ ಅಯ್ಯು ಸಿನಿಮಾ ನೋಡಿದ್ದೆ. ಅದರಲ್ಲಿ ನಮ್ಮಣ್ಣ, ಅಂದರೆ ಇಂಗ್ಲಿಷ್ನಲ್ಲಿ ಮೈ ಬ್ರದರ್ ಎಂದು ಮೆನ್ಷನ್ ಮಾಡುತ್ತಾರೆ. ವಿಷ್ಣುವರ್ಧನ್ ರವರು ಆಕ್ಟ್ ಮಾಡಿದ್ರು. ಅದರಲ್ಲಿ ಎಂತಹ ಪರ್ಫಾರ್ಮೆನ್ಸ್, ಅದ್ಭುತವಾದ ಸಿನಿಮಾ. ಆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ದೃಶ್ಯವನ್ನು ನೋಡುವಾಗ ಇದು ಯಾವುದೋ ಹಾಲಿವುಡ್ ಸಿನಿಮಾ ತರ ಇದೆ ಎಂದು ಆಶ್ಚರ್ಯಪಟ್ಟಿದ್ದು ಉಂಟು. ಅಷ್ಟು ಅದ್ಭುತವಾಗಿ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಸಿನಿಮಾಗೋಸ್ಕರ ಅವರು ಪಟ್ಟಿರೋ ಶ್ರಮ ನನಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿತ್ತು ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಕಮಲ್ ರವರ ನೆಚ್ಚಿನ 70 ಸಿನಿಮಾಗಳ ಪಟ್ಟಿಯಲ್ಲಿ ಈ ಸಿನಿಮಾ ಕೂಡ ಒಂದಾಗಿದೆ. ಈ ಚಿತ್ರಕ್ಕೆ ಆಡಿಯನ್ಸ್ ಇಂದ ಒಳ್ಳೆ ರೆಸ್ಪಾನ್ಸ್ ಹಾಗೂ ರಿಸೆಪ್ಷನ್ ಕೂಡ ಸಿಗುತ್ತೆ. ಕಾರಣ ಯಾವುದೇ ದೊಡ್ಡ ಸ್ಟಾರ್ ನಟರಿಲ್ಲದೆ ಆಗ ತಾನೇ ಅಪ್ಕಮಿಂಗ್ ಸ್ಟಾರ್ ಆದ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ರಂಗಭೂಮಿ ಕಲಾವಿದರಾದ ಲೋಕೇಶ್ ಅವರು ಹಾಗೂ ಇಲ್ಲಿಯವರೆಗೂ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ MP ಶಂಕರ್ ಅವರು ಈ ತರದ ಆರ್ಟಿಸ್ಟ್ಗಳನ್ನು ಇಟ್ಟುಕೊಂಡು ಮಾಡಿರೋ ಸಿನಿಮಾ ಆ ವರ್ಷದಲ್ಲಿ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಅದು ಮಾತ್ರವಲ್ಲದೆ ರಿಲೀಸ್ ಆಗಿರೋ ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ದಿನ ಕಂಪ್ಲೀಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಕೇವಲ ಬೆಂಗಳೂರಿನಲ್ಲೇ 3 ದೊಡ್ಡ ಥಿಯೇಟರ್ಗಳಲ್ಲಿ 100 ದಿನ ಕಂಪ್ಲೀಟ್ ಮಾಡುತ್ತೆ. ಆ ಕಾಲಕ್ಕೆ ಈ ಚಿತ್ರ 12 ಲಕ್ಷ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದು 3 ಪಟ್ಟು ಅಧಿಕ ಲಾಭ ಸಿಗುತ್ತೆ. ಅಂದರೆ 45 ಲಕ್ಷಕ್ಕೂ ಅಧಿಕವಾಗಿ ಕಲೆಕ್ಷನ್ ಮಾಡುತ್ತೆ. ಈ ಸಿನಿಮಾಕ್ಕೆ ಆ ವರ್ಷದ ಕರ್ನಾಟಕ ರಾಜ್ಯ ಸರ್ಕಾರದ ಚಲನಚಿತ್ರ ಪುರಸ್ಕಾರಗಳಲ್ಲಿ 4 ಅವಾರ್ಡ್ಗಳು ಕೂಡ ಬರುತ್ತೆ. ಮೊದಲ ಅತ್ಯುತ್ತಮ ಚಿತ್ರ ಭೂತಯ್ಯನ ಮಗ ಅಯ್ಯು, ಬೆಸ್ಟ್ ಆಕ್ಟರ್ ಲೋಕೇಶ್, ಬೆಸ್ಟ್ ಆಕ್ಟ್ರೆಸ್ ಭವಾನಿ ಹಾಗೂ ಬೆಸ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ಋಷೇಂದ್ರ ಮಣಿ ಅವರಿಗೆ ಸಿಗುತ್ತದೆ. ಈ ಸಿನಿಮಾದ ಸಕ್ಸಸ್ ಭಾರತೀಯ ಚಿತ್ರರಂಗದಲ್ಲಿ ಯಾವ ರೀತಿ ಹೈಪ್ ಕ್ರಿಯೇಟ್ ಮಾಡುತ್ತೆ ಅಂದರೆ, ಆ ಕಾಲಕ್ಕೆ ದೊಡ್ಡ ದೊಡ್ಡ ಮಾರ್ಕೆಟ್ ಇದ್ದ ತಮಿಳು, ತೆಲುಗು ಹಾಗೂ ಹಿಂದಿ ಚಿತ್ರರಂಗದವರು ಸಹ ಈ ಸಿನಿಮಾವನ್ನು ರಿಮೇಕ್ ಮಾಡುತ್ತಾರೆ. ತಮಿಳಿನಲ್ಲಿ 1975ರಲ್ಲಿ ಮುತ್ತುರಾಮನ್ ರವರು ಎಲ್ಲರೂ ನಲ್ಲವರೇ ಎಂಬುದಾಗಿಯೂ, ತೆಲುಗಿನಲ್ಲಿ 1976ರಲ್ಲಿ ಶೋಭನ್ ಬಾಬು ರವರು ಅಂದರೂ ಮಂಚುವಾರೆ ಎಂಬುದಾಗಿ ಹಾಗೂ ಹಿಂದಿಯಲ್ಲಿ 1975ರಲ್ಲಿ ರಾಕೇಶ್ ಪಾಂಡೆ ಅವರ ನಟನೆಯಲ್ಲಿ ಏಕ್ ಗಾಂವೋಂ ಕಿ ಕಹಾನಿ ಎಂಬುದಾಗಿಯೂ ರಿಮೇಕ್ ಮಾಡುತ್ತಾರೆ. ಆದರೆ ಎಲ್ಲ ಸಿನಿಮಾಗಳ ರಿಸಲ್ಟ್ ತೆಗೆದುಕೊಂಡರೆ ಎಲ್ಲ ಸಿನಿಮಾಗಳು ಫ್ಲಾಪ್ ಆಗುತ್ತವೆ. ಕಾರಣ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮಾಡಿರೋ ಗುಳ್ಳನ ಪಾತ್ರ ನಮ್ಮ ಕನ್ನಡದ ನೇಟಿವಿಟಿಗೆ ಮಾಡಿರೋ ಸಿನಿಮಾ ಬೇರೆ ಭಾಷೆಗಳಲ್ಲಿ ವರ್ಕೌಟ್ ಆಗಲಿಲ್ಲ. ಈ ಸಿನಿಮಾದ 100 ಡೇಸ್ ಫಂಕ್ಷನ್ ನಲ್ಲಿ ಕರ್ನಾಟಕದ ಸೂಪರ್ ಸ್ಟಾರ್ ಆಗಿರೋ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಎಲ್ಲರಿಗೂ ಪ್ರಶಸ್ತಿಗಳನ್ನು ಕೊಟ್ಟು ವಿಶ್ ಮಾಡುತ್ತಾರೆ. ಅದರಲ್ಲೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಶೀಲ್ಡ್ ಕೊಡುತ್ತಿರುವಂತಹ ಈ ಪಿಕ್ಚರ್ ಇವತ್ತಿಗೂ ಸಹ ಫ್ಯಾನ್ಸ್ಗಳ ಮನಸ್ಸಿನಲ್ಲಿ ಅಚ್ಚಳಿಯದ ಚಿತ್ರವಾಗಿದೆ.